ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತು ನೀವು ನೋಡ್ತಾ ಇರುವಂತಹ ಕ್ಲಾಸಲ್ಲಿ ಡಿಸೈನ್ ಏನಿರುತ್ತೆ ಅಂದರೆ, ನಮಗೆ ಪ್ರೊಫೆಷನಲ್ ಆಗಿ ಸ್ಟಿಚ್ ಮಾಡುವಾಗ ನೀವೆಲ್ಲ ನೋಡೇ ಇರ್ತೀರ, ಸ್ಟೋನ್ ಚೈನನ್ನು ವರ್ಕ್ ಮಾಡುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ. ಒಂದು ಬ್ಲೌಸ್ಗೆ ಡಿಸೈನ್ ಮಾಡುವಾಗ ಅಲ್ಲಿ ಕಂಪಲ್ಸರಿ ಸ್ಟೋನ್ ಚೈನ್ ಸ್ಟಿಚಿಂಗ್ ಇದ್ದೇ ಇರುತ್ತೆ. ಹಾಗಿದ್ದರೆ ಈ ಸ್ಟೋನ್ಸ್ ಚೈನನ್ನು ಹೇಗೆ ಸ್ಟಿಚ್ ಮಾಡುವುದು? ಕೆಲವರು ಹೇಳ್ತೀರಾ ಇದನ್ನು ಗಮ್ ಹಾಕಿ ಪೇಸ್ಟ್ ಮಾಡ್ಬೋದಲ್ವಾ ಅಂತ. ಖಂಡಿತ ನೀವು ಗಮ್ ಹಾಕಿ ಪೇಸ್ಟ್ ಮಾಡಬಹುದು, ಮಾಡಿದ್ರೂ ನಾವು ಸ್ಟಿಚ್ ಹಾಕೋದು ಕಂಪಲ್ಸರಿ. ಯಾಕೆ ಅಂದರೆ ನೀವು ಗಮ್ ಹಾಕಿ ಪೇಸ್ಟನ್ನು ಮಾಡ್ಕೊಂಡಿರ್ತೀರ. ಆ ಗಮ್ ಹಾಕಿ ಪೇಸ್ಟನ್ನು ಮಾಡ್ಕೊಂಡಿದ್ದಾಗ ಏನಾಗುತ್ತೆ, ಅದು ನಾವು ಬ್ಲೌಸನ್ನು ವೇರ್ ಮಾಡಿದಾಗ ಆಗ್ಬೋದು, ಕಾಲಕ್ರಮೇಣ ಒಂದು ಸ್ವಲ್ಪ ನೀರು ಸೋಕಿದ್ರಾಗ್ಬೋದು, ಏನಾದರೂ ಬಿಟ್ಟೋಗಬಹುದು. ನಾವು ಒಂದು ಅಷ್ಟು ಕಾಸ್ಟ್ಲಿಯಾಗಿ ವರ್ಕ್ ಮಾಡಿಸಿರುವಂತಹ ಬ್ಲೌಸು ಒಂದಷ್ಟು ದಿನ ಆದಮೇಲೆ ಬಿಟ್ಟೋಯ್ತು, ಒಂದೆರಡು ಸತಿ ವೇರ್ ಮಾಡಿದ್ರೆ ಅದು ಗಮ್ಮು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವೇನು ಮಾಡಬೇಕು, ಇದಕ್ಕೆ ಸ್ಟಿಚ್ ಹಾಕ್ಕೊಳ್ಳೇಬೇಕು. ನಾನೀಗ ಗಮ್ ಹಾಕ್ದಂತೆ ನಾನು ಸ್ಟಿಚ್ಚನ್ನು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಿಮಗೇನಾದರೂ ಸ್ಟಾರ್ಟಿಂಗು ನಮ್ಮ ಗಮ್ ಹಾಕಿ ಅಂಟಿಸಿದ ಮೇಲೇ ನಮಗೆ ಸ್ಟಿಚಿಂಗ್ ಹೇಳ್ಕೊಡಿ ಅಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು. ಈಗ ನಾವು ಇದನ್ನು ಈ ರೀತಿ ಇಟ್ಕೊಂಡಿದ್ದೀವಿ ಅಲ್ವಾ, ಇದನ್ನು ನಾವು ಹೇಗೆ ಸ್ಟಿಚಿಂಗು ಕಾಣದೇ ಇರೋ ರೀತಿ ಸ್ಟಿಚ್ ಮಾಡೋದು ಅಂದರೆ, ನಾನು ಉಪಯೋಗಿಸುವಂಥದ್ದು ಸಿಲ್ವರ್ ಕಲರ್ ಜರಿ ಥ್ರೆಡ್ಡನ್ನು. ಯಾಕೆ ಅಂದರೆ ಅದು ಈಚೆ ಕಾಣಿಸೋದಿಲ್ಲ. ಇದು ಸ್ಟೋನ್ ಚೈನು ವೈಟ್ ಇರೋದ್ರಿಂದ ಅದಕ್ಕೆ ಮ್ಯಾಚಿಂಗ್ ಆಗೋ ರೀತಿ ನಾನು ಇದನ್ನು ತಗೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ನಾವು ಸ್ಟಾರ್ಟಿಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ, ತುಂಬಾ ಈಸಿ ಇದೆ ಫ್ರೆಂಡ್ಸ್. ಇದು ನೀವು ಯಾವ ರೀತಿ ನೀವು ಇದನ್ನು ಮಾಡ್ಕೋತೀರಾ ಅದ್ರ ಮೇಲೆ ಈಸಿ ಅಷ್ಟೇ. ನೋಡಿ, ಈಗ ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಒಂದು ದೊಡ್ಡ ಸ್ಟಿಚ್ ಮತ್ತು ಒಂದು ಚಿಕ್ಕ ಸ್ಟಿಚ್. ನೋಡಿ, ಒಂದೊಂದು ಸ್ಟೋನ್ ಇದೆಯಲ್ಲ, ಆ ಒಂದು ಸ್ಟೋನ್ಗೂ ಸಹ ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಾಣಿಸ್ತಿದೆಯಾ? ನೋಡಿ, ಈಗ ಒಂದು ಸ್ಟೋನ್ ಇರುತ್ತೆ ನೋಡಿ, ಈಗ ಕಾಣಿಸ್ತಿದೆ ನೋಡಿ. ಒಂದು ಸ್ಟೋನ್ಗೂ ಸಹ ನೀವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಪಕ್ಕದಲ್ಲಿ ಬರಬೇಕು. ಈ ಸ್ಟೋನ್ ಸ್ಟಿಚಿಂಗು ನಿಮಗೆ ತುಂಬಾ ಇಂಪಾರ್ಟೆಂಟ್, ಕಂಪಲ್ಸರಿ ಕಲೀಲೇಬೇಕಾದಂತಹ ಈ ಡಿಸೈನ್ ಕಲಿತ್ರೆ ನೀವು ಸ್ಟಾರ್ಟಿಂಗಿಂದನೇ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ಕೋಬಹುದು. ಒಂದು ಸ್ಟಿಚ್ಚನ್ನು, ಒಂದು ಸಿಂಪಲ್ ಇಲ್ಲಿವರೆಗೂ ತೋರಿಸಿರುವಂಥ ಒಂದು ಬೇಸಿಕನ್ನು ಹಾಕಿ ಈ ಸ್ಟೋನ್ ಸ್ಟಿಚ್ಚನ್ನು ಅಲ್ಲಿ ಸ್ಟಿಚ್ ಮಾಡಿ ನಾವು ಒಂದು ಬೇಸಿಕನ್ನು ಮಾಡ್ತೀವಿ ಅಂದರೆ 1-1.5 ಗಂಟೆಲೆಲ್ಲ ಇದನ್ನು ಮುಗಿಸ್ಕೋಬೋದು. ಹಂಗಿದ್ದಾಗ ಮಿನಿಮಮ್ ಅಂದರೆ 1,000ನ ಸಂಪಾದನೆ ಮಾಡ್ಬೋದು. ಅಲ್ಲಿಗೆ 1-2 ಗಂಟೆ, ನೀವು ಒಂದು ಅರ್ಧ ದಿನವೇ ತಗೊಳ್ಳಿ, ಪರವಾಗಿಲ್ಲ. ಹಂಗಿದ್ದಾಗ ಎಷ್ಟು ಬೇಗನೆ ಸಂಪಾದನೆನ ಮಾಡ್ಕೋಬೋದಲ್ವ. ನೀವು ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಆದಾಯ ಇರುತ್ತೆ ಅಂತಂದರೆ, ತುಂಬಾ ಆದಾಯ ಈ ವರ್ಕಲ್ಲಿ ಏನಿದೆಯಲ್ಲ ಆ ವರ್ಕಲ್ಲಿರುತ್ತೆ ಫ್ರೆಂಡ್ಸ್. ಆದಷ್ಟು ಇದು ಮನೆಯಲ್ಲಿ ಫ್ರೀಯಾಗಿ ಕೂತಿರುವಂತಹವರು, ಮನೆ ಕೆಲಸ ಮುಗಿಸಿ ಸಂಜೆ ಟೈಮ್ವರೆಗೂ ಏನು ಕೆಲಸ ಇಲ್ಲ ಅಂಥವರು ಆರಾಮಾಗಿ ಈ ವಿದ್ಯೆಯನ್ನು ಕಲ್ತ್ಕೋಬೋದು. ಅದರಲ್ಲೂ ನಿಮಗೆ ಫ್ರೀಯಾಗಿ ಈ ಕ್ಲಾಸಸ್ಗಳೆಲ್ಲ ಸಿಗ್ತಾ ಹೋಗ್ತಿದೆ. ನಾನು ಕಂಪಲ್ಸರಿ ಪ್ರತಿಯೊಂದು ಕ್ಲಾಸಸ್ಸನ್ನು ಪ್ರತಿಯೊಂದು ಡೀಟೇಲಾಗಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ನಿಮಗೆ ಅನಿಸಿರುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ತೋರಿಸ್ಕೊಡ್ತಾ ಇರುವಂತಹ ಡಿಸೈನ್ಸ್ಗಳಿರಬಹುದು ಮತ್ತು ಕ್ಲಾಸ್ಗಳು ನಿಮಗೆ ಉಪಯುಕ್ತವಾಗಿದೆಯಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಒಂದು ಕೈಯಲ್ಲಿ ಈ ರೀತಿ ತಳ್ಕೋಬೇಕು. ಅಕಸ್ಮಾತ್ ಕ್ರಾಸ್ ಬಂತು ಅಂತಂದರೆ ಈ ರೀತಿ ಸ್ಟಿಚ್ ಮಾಡುವಾಗ ಇದರಲ್ಲಿ ಏನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಅಂತಂದರೆ, ಇದರಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡೋರಿಗೆ ಇದು ಏನಾಗುತ್ತೆ, ಈ ರೀತಿ ಕ್ರಾಸ್ ಬರುವಂಥದ್ದು ಆಗುತ್ತೆ. ಆದರೆ ಈ ಪೇಸ್ಟ್ ಮಾಡೋದ್ರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ನಿಮಗೆ ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ಜೊತೆಗೆ ಡಿಸಡ್ವಾಂಟೇಜ್ ಏನಂತಂದರೆ, ನಾವೇನು ಗಮ್ ಹಾಕಿ ಪೇಸ್ಟ್ ಮಾಡಿರ್ತೀವಲ್ಲ ಆ ಪೇಸ್ಟ್ ಏನಾಗಿರುತ್ತೆ, ಆ ಕಡೆ ಈ ಕಡೆ ಎಲ್ಲ ಅದು ಸೈಡಲ್ಲೆಲ್ಲ ಆಗಿಬಿಟ್ಟಿರುತ್ತೆ. ಆಗೇನು ಆಗುತ್ತೆ ನಮಗೆ ಅಡ್ವಾಂಟೇಜ್ ಅಂದರೆ ಅದೇ. ಸ್ಟಿಚ್ ಮಾಡೋದಕ್ಕೆ ಸ್ಟೋನ್ ಚೈನ್ ಎತ್ತಾಗೂ ಅಲ್ಗಾಡ್ದಂಗೆ ಕೂತಿರುತ್ತೆ, ಅಡ್ವಾಂಟೇಜು. ಡಿಸಡ್ವಾಂಟೇಜ್ ಅಂತಂದರೆ, ನಮಗೆ ಆ ಪಕ್ಕದಲ್ಲೆಲ್ಲ ಈ ನೀಡೆಲ್ಲ ಹಾಕಿ ದಾರಾನ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ಅದು, ನಾವು ಸ್ಟೋನ್ ಚೈನನ್ನು ಪೇಸ್ಟ್ ಮಾಡಿದಾಗ. ಹಾಗಾಗಿ ನೀವು ಈ ರೀತಿಯೇ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಆದರೂ ನಿಮಗೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಈ ರೀತಿ ಮಾಡುವಾಗ ಈ ರೀತಿ ಸೊಟ್ಟ ಬರುವಂಥದ್ದು ನಾನು ಮೊದಲೇ ತೋರಿಸಿದ್ನಲ್ಲ,
ಆ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಈ ರೀತಿ ಮಾಡ್ಕೋಬೇಕು. ಇದರಲ್ಲಿ ಏನಂದರೆ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಬೇಕು ಅನ್ನೋದೊಂದು ಬಿಟ್ಟರೆ ನೀಟಾಗಿ ಸ್ಟಿಚ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಈ ರೀತಿ ಸ್ಟಿಚಿಂಗ್ ಮಾಡೋದನ್ನು ಕಲೀರಿ. ನಿಮಗೇನಾದರೂ ಆ ರೀತಿನೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೆಕ್ಲೈನ್ಗೆ ಹೇಗೆ ಪ್ರೊಫೆಷನಲ್ಲಾಗಿ ಸ್ಟಿಚ್ ಮಾಡೋದು ಅನ್ನೋದು ಏನಾದರೂ ನಿಮಗೆ ಬೇಕಾಗಿದ್ದರೆ ಖಂಡಿತವಾಗ್ಲೂ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾಕೆಂದರೆ ನಾನು ಮಾಡಿ ಹಾಕಿ ನೀವು ನೋಡಿಲ್ಲ ಅಂತಂದಾಗ ನಮ್ಮ ಶ್ರಮ ಅಷ್ಟೂ ವೇಸ್ಟ್ ಆಗುತ್ತೆ. ನಿಮ್ಗೆ ಅವಶ್ಯಕತೆ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ನೆಕ್ಲೈನ್ಗೆ ಹೇಗೆ ಒಂದು ರೌಂಡ್ ಶೇಪ್ ಮಾಡುವಾಗ ನೆಕ್ಲೈನ್ಗೆ ಹೇಗೆ ನಾವು ಇದನ್ನು ಮಾಡ್ಕೋಬೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನು ತೋರಿಸ್ಕೊಡ್ತೀನಿ ನಾನು. ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಇರುತ್ತೆ. ಆದಷ್ಟು ನಿಮ್ಮ ಪ್ರಾಕ್ಟೀಸ್ ಟೈಮ್ ಏನಿದೆಯಲ್ಲ ಆ ಟೈಮನ್ನು ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಇಲ್ಲಿಗೆ ನಾನು ಇದನ್ನು ಮುಗಿಸ್ತಿದ್ದೀನಿ. ಈಗ ನಾವು ಏನಿದೆಯಲ್ಲ ಇಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು. ಏನು ಮಾಡಬೇಕಂದ್ರೆ ಒಂದು ಟ್ರಿಮ್ಮರ್ ತಗೋಬಹುದು, ಅಥವಾ ಇಲ್ಲ ಅಂದರೆ ಕತ್ರಿಯನ್ನು ತಗೊಂಡು ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ಈಗ ನೋಡಿ ಇದಕ್ಕೆ ನಾನು ಈಗ ಇನ್ನೂ ಒಂದು ಚೈನನ್ನು ಹಾಕ್ಕೋಬೇಕು. ಯಾಕೆಂದರೆ ಲಾಸ್ಟಲ್ಲಿ ನೋಡಿ ಒಂದು ಸ್ಟೋನ್ ಇದೆಯಲ್ಲ ಆ ಸ್ಟೋನು ಬಿಟ್ಟೋಗ್ಬಾರ್ದಲ್ವ. ಹಾಗಾಗಿ ಈಗ ಸ್ಟಿಚ್ ಹಾಕೋ ಉದ್ದೇಶ ಏನಂದರೆ ಯಾವುದೇ ಕಾರಣಕ್ಕೂ ಅದು ಬಿಟ್ಟೋಗೋದಿಲ್ಲ. ಹಾಗಾಗಿ ನೋಡಿ ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ನಿಮಗೇನು ಸಿಗಾಕಂತು ಅಂದರೂ ನಾವು ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡಿರೋದ್ರಿಂದ ಅದು ಕೀಳೋ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಪೇಸ್ಟ್ ಮಾಡಿದ್ರೂ ನಾವು ಸ್ಟಿಚ್ಚನ್ನು ಮಾಡಿಕೊಳ್ಳೇಬೇಕು. ನೋಡ್ಬೋದು ಎಷ್ಟು ನೀಟಾಗಿ ಬಂತು ಅಂತ. ಈಗ ನೋಡಿದ್ರಿ ಅಲ್ವಾ. ಈಗ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಥರದ ವೀಡಿಯೋಗಳಿಗೋಸ್ಕರ ಅಂತ ಹೇಳ್ತಾ. ಇದರಲ್ಲಿ ಇನ್ಕಮ್ ತುಂಬಾ ಚೆನ್ನಾಗಿದೆ. ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.